ವಾಲ್ಮೀಕಿ ನಿಗಮ ಹಗರಣದಲ್ಲಿ ಬಹುಕೋಟಿ ಹಗರಣದಲ್ಲಿ ಹೆಸರು ತಳ್ಕೊಂಡಿರುವಂತದ್ದು ಮಾಜಿ ಸಚಿವ ನಾಗೇಂದ್ರ ಅವರದು. ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದೀಗ ತನಿಖಾ ಸಂಸ್ಥೆಗಳ ವಿಚಾರಣೆಗೆ ಒಳಗಾಗೋದ್ರಲ್ಲಿ ದಾಖಲೆ ಬರೆದಂತಾಗಿದೆ. ಕೇಂದ್ರದ ಎಲ್ಲ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನ ಬಿ ನಾಗೇಂದ್ರ ಅವರು ಎದುರಿಸಿ ಈಗ ಬಂಧನಕ್ಕೊಳಗಾಗಿದ್ದಾರೆ. ಈ ಹಿಂದೆ 2011ರಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ರೆಡ್ಡಿ ಬಂಧನದ ವೇಳೆ ಲೋಕಾಯುಕ್ತ ವರದಿಯಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖ ಆಗಿತ್ತು. ಆಗ 2011ರಲ್ಲಿ ಲೋಕಾಯುಕ್ತ ವಿಚಾರಣೆಯನ್ನ ನಾಗೇಂದ್ರ ಎದುರಿಸಿದ್ರು. ನಂತರ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಮಾಡಿ ಅವರನ್ನ ಬಂಧಿಸಿತ್ತು. ಇನ್ನು ಬಳ್ಳಾರಿಗೂ ರಾಜ್ಯ ಹಾಗೂ ಕೇಂದ್ರ ತನಿಖಾ ಸಂಸ್ಥೆಗಳು ನಂಟು ಕಾಣಿಸುತ್ತೆ. ಬಳ್ಳಾರಿಗೆ ಸಿಬಿಐ, ಇಡಿ, ಐಟಿ, ಎಸ್ಐಟಿ, ಲೋಕಾಯುಕ್ತ ತನಿಖಾ ಟೀಮ್ ಸಾಲು ತನಿಖೆ ನಡೆಸಿದ್ದು ನಾಗೇಂದ್ರ ತನಿಖೆ ಎದುರಿಸೋದ್ರಲ್ಲಿ ದಾಖಲೆ ಬರೆದಂಗೆ ಆಗಿದೆ. ಅಂದ್ರೆ ಎಲ್ಲದರ ರುಚಿ ನೋಡ್ಬಿಟ್ಟಿದ್ದಾರೆ ಅನ್ನಂಗೆ ಆಯ್ತು. ಎಲ್ಲ ಅಧಿಕಾರಿಗಳ ಪರಿಚಯ ಇದ್ದಂಗೆ ಆಗ್ಬಿಟ್ಟಿದೆ ಅವರಿಗೆ. ಮಾಜಿ ಸಚಿವ ನಾಗೇಂದ್ರ ಯಾವ್ಯಾವ ಪ್ರಕರಣದಲ್ಲಿ ತನಿಖಾ ಸಂಸ್ಥೆಗಳ ವಿಚಾರಣೆ ಇಲ್ಲಿ ತನಕ ಎದುರಿಸಿದ್ದಾರೆ ಅಂತ ಒಂದೊಂದನ್ನೇ ನೋಡ್ತಾ ಹೋಗೋಣ. 2011ರಲ್ಲಿ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಆಗಿತ್ತಲ್ವಾ, ರೆಡ್ಡಿ ಅವ್ರನ್ನ ಬಂಧಿಸಿದ್ರು ನೋಡಿ. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. 2011ರಲ್ಲಿ ರೆಡ್ಡಿ ಅವ್ರನ್ನ ಬಂಧಿಸಿದ್ರು. ಯಾವ ವಿಚಾರವಾಗಿ? ಗಣಿಗಾರಿಕೆ ವಿಚಾರವಾಗಿ. ಆಗ ನಾಗೇಂದ್ರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಸೊ ಅವಾಗ್ಲೂ ಕೂಡ ಲೋಕಾಯುಕ್ತ ವಿಚಾರಣೆಯನ್ನ ನಾಗೇಂದ್ರ ಅವರು ಒಂದ್ಸಲ ಎದುರಿಸಿದ್ರು. ಜನಾರ್ದನ್ ರೆಡ್ಡಿ ಜೊತೆಗೆ ನಾಗೇಂದ್ರ ಹೆಸರು ತಳುಕು ಹಾಕೊಂಡಿರೋ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ವರದಿಯಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖ ಆಗಿತ್ತು. ಆಗ ಲೋಕಾಯುಕ್ತ ವಿಚಾರಣೆಯನ್ನು ನಾಗೇಂದ್ರ ಎದುರಿಸಿದ್ರು. ಅದಾದ್ಮೇಲೆ ಈಗಲ್ ಟ್ರೆಂಡಿಂಗ್ ಮೈನಿಂಗ್ ಕಂಪನಿಯ ಅಕ್ರಮ ಜೋರು ಸದ್ದು ಮಾಡಿತ್ತು. 2011 ಈ ಪ್ರಕರಣ ಆದಮೇಲೆ ಈಗಲ್ ಟ್ರೇಡಿಂಗ್ ಮೈನಿಂಗ್ ಕಂಪನಿ ಅಕ್ರಮ ಜೋರು ಸೌಂಡ್ ಮಾಡಿತ್ತು. ಇಡಿ, ಸಿಬಿಐನಿಂದ ನಾಗೇಂದ್ರ ಅವರು ಆಗ್ಲೂ ಕೂಡ ವಿಚಾರಣೆಯನ್ನ ಎದುರಿಸಿದ್ರು. ಸೊ ಇಡಿ ಒಂದು ವಿಚಾರಣೆ ಇವ್ರಿಗೆ ಹೊಸದೇನಲ್ಲ. ಇಡಿ ಮತ್ತು ಸಿಬಿಐನ ವಿಚಾರಣೆಯನ್ನ ಎದುರಿಸಿದ್ರು. ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ನಾಗೇಂದ್ರ ಅವರು ಭಾಗಿಯಾಗಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಬೇಲಿಕೇರಿ ಅದಿರು ಪ್ರಕರಣದಲ್ಲಿ ಎಸ್ಐಟಿ ಅವಾಗ ನಾಗೇಂದ್ರ ಅವ್ರನ್ನ ಬಂಧಿಸಿತ್ತು. ಒಂದ್ ಕಡೆ ಲೋಕಾಯುಕ್ತ, ಎಸ್ಐಡಿ, ಇಡಿ, ಸಿಬಿಐ ಎಲ್ಲರೂ ಪರಿಚಯ ಇದ್ದಂಗಿದ್ದಾರೆ ನಾಗೇಂದ್ರ ಅವ್ರಿಗೆ. ಎಲ್ಲರೂ ಕೂಡ ಕೆಲ ದಿನಗಳ ಕಾಲ ಅವ್ರಿಗೆ ಬಹಿಷ್ಕಾರ ಕೂಡ ಹಾಕಲಾಗಿತ್ತು ಬಳ್ಳಾರಿ ಭಾಗದಲ್ಲಿ, ಅವರ ಕ್ಷೇತ್ರದ ಭಾಗದಲ್ಲಿ. ಇದ್ರ ಬೆನ್ನಲ್ಲೇ ಮತ್ತೆ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೆಸರು ತಳುಕು ಹಾಕೊಂಡಿದೆ. ಇಡಿ ರೈಡ್ ಆಯಿತು, ಇದೀಗ ಅರೆಸ್ಟ್ ಮಾಡಿದ್ದಾರೆ. ನೋಡೋಣ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ಓಕೆ, ಇದರಲ್ಲಿ ಸಚಿವರ ತಲೆದಂಡ ಕೂಡ ಆಗಿತ್ತು. ಮಾಜಿ ಸಚಿವ ನಾಗೇಂದ್ರ ಅವರು ಸಚಿವ ಸ್ಥಾನವನ್ನ ಬಿಟ್ಟು ಒಬ್ಬ ಶಾಸಕನಾಗಿ ಇದ್ರು. ಯಾಕಂದ್ರೆ ಈ ಪ್ರಕರಣದಲ್ಲಿ ಆರೋಪ ಎದುರಿಸ್ತಾ ಇದ್ದೀನಿ ಅನ್ನೋ ಹಿನ್ನೆಲೆಯಲ್ಲಿ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಕರೆಸಿ ಸರ್ಕಾರಕ್ಕೆ ಮುಜುಗರ ತರುವಂತಹ ವಿಚಾರ, ಸದ್ಯ ಕೈ ಬಿಟ್ಬಿಟ್ಟಿರೋ, ಸಚಿವ ಸ್ಥಾನದಿಂದ ದೂರ ಇರು, ಎಲ್ಲವೂ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನೋಡೋಣ ಅಂತ ಹೇಳಿದ್ರು. ಅದು ದಿನ ಕಳೆದಂತೆ ಇವರಿಗೆ ಅದರ ಒಂದು ಉರುಳು ಜೋರಾಗಿ ಇವ್ರ ಕೊರಳಿಗೆ ಸುತ್ಕೊಳ್ತಾ ಹೋಯ್ತು. ಎಸ್ಐಟಿ ತನಿಖೆ ಮಾತ್ರ ಅಲ್ಲ, ವಿಚಾರಣೆ ಮಾತ್ರ ಅಲ್ಲ, ಇಡಿ ರೈಡ್ ಮಾಡೋದ್ರ ಮುಖಾಂತರ ಅರೆಸ್ಟ್ ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಏನಪ್ಪ ನಾಗೇಂದ್ರ ಅವರ ಸ್ಪೆಷಾಲಿಟಿ ಅಂದರೆ, ಅವರಿಗೆ ಈ ಇನ್ವೆಸ್ಟಿಗೇಷನ್ ಟೀಮ್ಗಳೆಲ್ಲ ತೀರಾ ಹಳೇದು, ಯಾವುದು ಕೂಡ ಹೊಸದು ಅನ್ನೋಂಗಿಲ್ಲ. ಇಡಿ, ಲೋಕಾಯುಕ್ತ, ಸಿಬಿಐ, ಎಸ್ಐಟಿ ಎಲ್ಲವನ್ನು ಕೂಡ ಒಂದೊಂದು ರೌಂಡ್ ಮುಗಿಸಿ ಬಂದಿದ್ದಾರೆ. ಮತ್ತೀಗ ಇನ್ನೊಂದು ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬಂದಿದೆ.